Channapatna and Kinnal in Karnataka are known for the unique toys. These GI tagged toys are made by local artisans who have been doing this across generations. But what does the future hold for them? Located over 60 km from Bengaluru is Channapatna in Bengaluru South district. The town's identity was shaped by artisans who took up the craft generations ago. ನಾನು ಇವಾಗ 12 ವರ್ಷ ನನಗಿದ್ದಾಗಿಂದ ಕೆಲಸ ಕಲ್ತು ಮಾಡ್ತಾಯಿದ್ದೀನಿ. ಅಲ್ಲಿಂದ ಮಾಡ್ಕೊಂಡು ಬರ್ತಾಯಿದ್ದೀನಿ. ನಮ್ಮ ಜೀವನ ನಡೀತಾ ಇದೆ. ಎಲ್ಲನೂ ಇದು ಮಾಡಿಕೊಂಡು ಸಮತೋಲನವಾಗಿ ನಡೆಸ್ಕೊಂಡು ಹೋಗ್ತಾ ಇದ್ವಿ. ಆದ್ರೂ ಇಲ್ಲಿ ಕೆಲಸ ಏನಂತ ಅಂದರೆ ಆರ್ಡ್ರು ಒಂದೊಂದು ಸಾರಿ ಕಮ್ಮಿ ಇದ್ದಾಗ, ನಮ್ಗೆ ಹೊರಗಡೆ ಹೋಗೋದು ಕಮ್ಮಿ ಆರ್ಡ್ರ್ ಬಂದಾಗ ಆ ಟೈಮಲ್ಲಿ ಸ್ವಲ್ಪ ಪ್ರೊಡಕ್ಷನ್ ಕಮ್ಮಿ ಇರ್ತದೆ. ಅವಾಗ ಸ್ವಲ್ಪ ಪ್ರಾಬ್ಲಮ್ ಆಗಿರ್ತದೆ. ಆ ಥರ ಮಾಡ್ಕೊಂಡು ಹೋಗ್ತಾ ಇದ್ವಿ. ಆಗಿನ ಇದಕ್ಕೆ ಇವಾಗ ಒಂದು ಸ್ವಲ್ಪ ರೇಟೂ ಅವಾಗ ಒಂದು 10 ರೂಪಾಯಿ ಇದ್ರೆ ಈಗ ಒಂದು 10.5 11 ರೂಪಾಯಿ ಹಂಗಾಗಿರುತ್ತೆ. ಇದ್ರ ಮೇಲೆ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ವಿ. 50 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀನಿ. 50 ವರ್ಷ ಕಲ್ತು 50-60 ವರ್ಷ ಆಯಿತು ನಾನು ಕೆಲಸ ಕಲ್ತು. ಅಲ್ಲಿಂದನೇ ಮಾಡ್ಕೊಂಡು ಬರ್ತಾಯಿದ್ದೀನಿ. With very few from the younger generation continuing the work, several others are moving to cities to pursue courses and jobs they see as more secure. ಕಲ್ತ್ಕೊಂಡಿದ್ದನ್ನು ಪೇಮೆಂಟ್ಸ್ ಫ್ಯಾಮಿಲಿ ಮೇಂಟೈನ್ ಮಾಡೋಕ್ಕಾಗಲ್ಲ ಅನ್ನೋದಕ್ಕೆ ಯಾರು ಕಲಿತಾ ಇಲ್ಲ. ಬೇರೆ ಬೆಂಗಳೂರು ಆ ಕಡೆ ಈ ಕಡೆ ಹೊಂಟೋಗ್ಬಿಡ್ತಾರೆ. ಆರಾಮಾಗಿ ಬಟ್ಟೆ ನೋಡಿ ಹಿಂಗೆ ಹಾಕ್ಕೊಂಡಿರ್ತಾರೆ. ಈಗ ನಾವು ಹಿಂಗಿರಬೇಕು ಅನ್ನೋದಕ್ಕೆ ಹುಡುಗರುಗಳು ಇವಾಗ ಬೇರೆ ಥರ ಹೋಗಿ ಮಾಡ್ಕೊಂಡು ಹೋಗ್ತಾವ್ರೆ ಅಷ್ಟೇ. Artisans also feel that there is no marketing or advertisement for the toys. This has made it hard for the younger generation to see what the craft can offer. ಸರ್ಕಾರಗಳು ಏನಂದರೆ ಹಿಂದಿನ ದಿನಗಳಲ್ಲಿ ಈ ಒಂದು ಚನ್ನಪಟ್ಟಣ ಯಾವುದೋ ಒಂದು ಕಲೆಯನ್ನು ಕಲಿಬೇಕಾದ್ರೆ ಟ್ರೈನಿಂಗ್ ಸೆಂಟರ್ ಅಂತ ಇರ್ತಿತ್ತು. ರಾಜ್ಯ ಸರ್ಕಾರದಿಂದಲೂ ಕೂಡ ಕೇಂದ್ರ ಸರ್ಕಾರ ಎರಡೂ ಕಡೆಯಿಂದಲೂ ಟ್ರೈನಿಂಗ್ ಸೆಂಟರ್ ಇತ್ತು. ಬಟ್ ಅದನ್ನು ಲಾಭದಾಯಕ ಅಲ್ಲ ಅಂತೇಳಿ ಮುಚ್ತಾ ಬಂದ್ಬಿಟ್ರು. ಈ ಯಾವುದೇ ಟ್ರೈನಿಂಗ್ ಸೆಂಟರ್ ಇಲ್ಲ. ಅಟ್ಲೀಸ್ಟ್ ಒಂದು ಟ್ರೈನಿಂಗ್ ಸೆಂಟರ್ ಅಂತ ಇದ್ದಾಗ ಈ ಕಲೆನ ಒಂದು ಟ್ರೈನಿಂಗ್ ಸೆಂಟ್ರ್ ಮುಖಾಂತರ ಕಲಿಯೋದ್ರ ಮುಖಾಂತರ ಜನಗಳು ಈ ಕಲೆ ಬಗ್ಗೆ ಇಂಟ್ರೆಸ್ಟ್ ಕೊಡ್ಬೋದೇನೋ. ಯಾಕೆ ಜನ ಈ ಕಲೆ ಬಗ್ಗೆ ಎಷ್ಟಕ್ಕೆ ಇಂಟ್ರೆಸ್ಟ್ ಕೊಡೋಲ್ಲ ಅಂದರೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ನಿಜವಾಗ್ಲೂ ಇದೊಂದು ಒಳ್ಳೆಯ ಉದ್ಯಮ. ಯಾಕೆಂದರೆ ಯಾವುದೇ ಆರೋಗ್ಯದ ಮೇಲೆ ಪರಿಣಾಮ ಬೀರಲ್ಲ ಈ ಕೆಲಸ ಮಾಡೋದ್ರಿಂದ. ಮತ್ತು ಉತ್ತಮ ಲಾಭ ಇದೆ. ಜನಗಳಿಗೆ ಇದ್ರದ್ದು ಮಾಹಿತಿ ಕೊರತೆಯಿಂದಾಗಿ ಈ ಕಲೆ ಬಗ್ಗೆ ಅಷ್ಟು ಇದಿಲ್ಲ. We are in narrow lanes of Channapatna where each lane is lined up with manufacturing units like this. We are at such manufacturing unit to see how the artisans start their day, which is their routine from last 3 decades. Here, they turn the raw wood into beautiful toys like this with the minimal resources that they have been maintaining their business with. The pressures facing Channapatna echo nearly 350 km away in Kinnal of Koppal district, another GI tag toy making cluster in North Karnataka. Artisans here grapple with shortage of polki wood, valued for its softness and ease of carving, and an acute lack of skilled hands, limiting production despite steady demand. ಇದು ಆರ್ಟ್ ಮಾಡಬೇಕಂದ್ರೆ ನಿಮಗೆ ಫುಲ್ಲು ಸ್ಕಿಲ್ಡ್ ಆರ್ಟಿಸನ್ನೇ ಬೇಕು. ಸ್ಕಿಲ್ಡ್ ಆರ್ಟಿಸನ್ನು ತುಂಬ ಕಡಿಮೆ ಇರೋದು. ಸ್ಕಿಲ್ಡ್ ಆರ್ಟಿಸನ್ ತುಂಬ ಕಡಿಮೆ ಇರೋದ್ರಿಂದ ಏನಾಗುತ್ತೆ, ನಮಗೆ ಮಾಸ್ ಪ್ರೊಡಕ್ಷನ್ ಅಂದರೆ ಮಾಸಾಗಿ ಆರ್ಡರ್ ಬಂದರೆ ತೊಗೊಳಕ್ಕಾಗ್ತಾ ಇಲ್ಲ. ಅಷ್ಟು ಅಲ್ಲಿ ಚನ್ನಪಟ್ಟಣದ ಯಾಕೆ ಇಷ್ಟೊಂದು ಹೆಸರಿದೆ ಅಂದರೆ ಅಲ್ಲಿ ಒಂದು ಕಮ್ಯುನಿಟಿ ಅಂತ ವರ್ಕ್ ಮಾಡಲ್ಲ, ಎಲ್ಲ ಕಮ್ಯುನಿಟಿಯವರು ವರ್ಕ್ ಮಾಡ್ತಾರೆ. ಅವಾಗ ಏನಾಗುತ್ತೆ, ಅಲ್ಲಿ ಒಂದು 3,000 ಜನ ಆರ್ಟಿಸನ್ ಸಿಗ್ತಾರೆ. ಅದೊಂದು ದೊಡ್ಡ ಮಾರ್ಕೆಟ್ ಆಗುತ್ತೆ, ಅವ್ರಿಗೆ ಆರ್ಟ್ ಪಾರ್ಕ್ ಬರುತ್ತೆ, ಈ ಥರ ಎಲ್ಲ ಆಗುತ್ತೆ. ಬಟ್ ಇಲ್ಲಿ ಓನ್ಲಿ 67 ಫ್ಯಾಮಿಲೀಸ್ ಒಂದೇ ಜನಾಂಗ ವರ್ಕ್ ಮಾಡ್ತಾ ಇದೆ. ಎಲ್ಲರಿಗೂ ಇದನ್ನು ಟ್ರೈನಿಂಗ್ ಮಾಡಿಸಿ ತುಂಬ ಜನ ಆರ್ಟಿಸನ್ಗಳನ್ನ ಕ್ರಿಯೇಟ್ ಮಾಡಿದ್ರೆ ಇದು ಕೂಡ ಮಾರ್ಕೆಟಲ್ಲಿ ಒಳ್ಳೆ ಹೆಸರು ಮಾಡುತ್ತೆ. ಕಿನ್ನಾಳದ ಕಲೆ ಯಾರಿಗೂ ಗೊತ್ತಿದ್ದಿಲ್ಲ ಮೇಡಮ್. ಇವಾಗ ಸ್ವಲ್ಪ ಇನ್ಸ್ಟಾಗ್ರಾಮ್ನಲ್ಲಿ ಆನ್ಲೈನ್ ಎಲ್ಲ ಬಿಡ್ಕೊಂತ ಸ್ವಲ್ಪ ವಿಡಿಯೋ ಮಾಡ್ಕೊಂಡು ಸ್ವಲ್ಪ ತಿಳಿತಾ. ಇನ್ನೂ ಅರ್ಧ ಜನಕ್ಕೆ ಗೊತ್ತಿಲ್ಲ ಮೇಡಮ್. ನಮಗೆ ನಮ್ಮ ಅಪ್ಪಾಜಿ ಎಲ್ಲ ಮಾಡ್ಕೊತ ಬರುವಾಗ ನಮ್ಗೆ ಅದು ಕಲೆ ನೋಡಿ ಭಾಳ ಇಂಟ್ರೆಸ್ಟ್ ಬಂತು ಮೇಡಮ್. ನಾನು ಕಲಿಬೇಕು, ನಾನು ಮಾಡಬೇಕು, ನಮ್ಮ ಕಿನ್ನಾಳ ಕಲೆ ಉಳಿಸ್ಬೇಕು ಅಂತ ನನಗೂ ಬಂತು ಮೇಡಮ್. ನಾವು ಈಗ ಕಿನ್ನಾಳ ಕಲೆ ಉಳಿಬೇಕಂದ್ರೆ ಕಟ್ಟಿಗೆ ನಮಗೆ ಸಿಗ್ತಿಲ್ಲ ಮೇಡಮ್. ಇದು ನಮ್ಮ ಗೌರ್ಮೆಂಟಿಂದ ಜಾಸ್ತಿ ಸಪೋರ್ಟ್ ಇಲ್ಲ ಮೇಡಮ್. ನಮಗೆ ಸಪೋರ್ಟ್ ಬೇಕಂದರೆ ಕಟ್ಟಿಗೆ ಸಪೋರ್ಟ್ ಬೇಕು ಮೇಡಮ್. ಎಲ್ಲಿ ತಾವು ಬೆಳೆಸಿ ನಮಗೆ ಕೊಡಬೇಕಂತಂದು ಕೇಳ್ಕೊತೀನಿ ಮೇಡಮ್. Even as the larger question of who will make these traditional toys next remains unanswered, artisans in both Channapatna and Kinnal are adapting to survive.
From home decor, corporate gifts, wedding and birthday hampers, and customized institutional order, they have started exploring other markets.